ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ಅಂಕಿತಾ ಜಯರಾಮ್ ಅವರೊಂದಿಗೆ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ಸ್ಟ್ರೆಂತು ನನ್ನ ಪೇರೆಂಟ್ಸು, ವೀಕ್ನೆಸ್ಸು ತುಂಬ ಬೇಗ ಅಟ್ಯಾಚ್ ಆಗಿಬಿಡ್ತೀನಿ ಎಲ್ರ ಜೊತೆನೂ, ತುಂಬ ಬೇಗ ನಂಬಿಡ್ತೀನಿ ಎಲ್ಲರೂ ಫ್ರೆಂಡ್ಸ್ ಅನ್ಕೊಂಡ್ಬಿಡ್ತೀನಿ, ಅದೇ ವೀಕ್ನೆಸ್. ಸೊ ನೀವು ಬಾಲನಟಿ, ನಿಮಗೆ ಫೇವ್ರೇಟ್ ಆಗಿರೋ ಬಾಲನಟಿ ಅಥವಾ ನಟ ಯಾರು? ಆಫ್ಕೋರ್ಸ್ ಬೇಬಿ ಶಾಮ್ಲಿ ಅವರು. ಪ್ರಾಬ್ಲಿ ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿದ ತಕ್ಷಣ ನೆನಪಾಗೋದು ಬೇಬಿ ಶಾಮ್ಲಿ ಅವರು, ಮಾಸ್ಟರ್ ಆನಂದ್ ಅಣ್ಣ. ಸೊ ಅವರಿಬ್ರು ನನ್ನ ಫೇವ್ರೇಟ್. ಓಕೆ, ಇಂದಿಗೂ ನಿಮ್ಮ ಮನಸ್ಸಲ್ಲಿ ಉಳಿದಿರೋ ಅಂಥ ಬಾಲ್ಯದ ನೆನಪು? ಅದೇ ಎಲ್ಲ ಕಡೆ ಅಪ್ಪು ಸರ್ದೆ ನಾನು ಹೇಳೋದು. ಈಗಲೂ ಮನಸ್ಸಲ್ಲಿ ಉಳಿದಿರೋದು ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರು ನನ್ನ ಎಷ್ಟು ಚೆನ್ನಾಗಿ ಮಾತಾಡಿ ನನಗೆ ಈಗಲೂ ಕಣ್ಮುಂದೆ ಕಡ್ದಂಗಿದೆ ಅದು. ಸೊ ಅದು ಈಗಲೂ ನನ್ನ ಮನಸ್ಸಲ್ಲಿ ಹಾಗೆ ಇದೆ. ಓಕೆ, ಫಸ್ಟ್ ಸೆಲೆಬ್ರಿಟಿ ಕ್ರಶ್? ನನಗೆ ರಿತಿಕ್ ರೋಷನ್ ಅವ್ರು ತುಂಬ ಇಷ್ಟ. ಕ್ರಿಶ್ ಮೂವಿ ನೋಡ್ತಾ ಇದ್ನಲ್ಲ, ಅದು ಕ್ರಶ್ ಏನೋ ಗೊತ್ತಿಲ್ಲ, ಅವ್ರನ್ನ ನೋಡಿದ ತಕ್ಷಣ ನನಗೆ ಅವ್ರು ತುಂಬ ಇಷ್ಟ. ನನಗೆ ಅವ್ರ ಕಣ್ಣು ಎಷ್ಟು ಚೆನ್ನಾಗಿದೆ, ನಾನು ಅವ್ರ ಥರ ಹಾರಬೇಕು ಅನ್ನೋದೆಲ್ಲ ಇತ್ತು. ಸೊ ರಿತಿಕ್ ರೋಷನ್ ತುಂಬ ಇಷ್ಟ. ಓಕೆ, ಮೊಟ್ಟ ಮೊದಲು ಕ್ಯಾಮ್ರಾ ಫೇಸ್ ಮಾಡಿದಂಥ ಅನುಭವ, ಸಂದರ್ಭ ನೆನಪಿದೆಯಾ? ಹಾಂ, ಒಂದು ಬಿಗ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಭರಾಟೆಯಲ್ಲಿ. ನನ್ನ ಫಸ್ಟ್ ಸೀನು ಏನು ಕುತ್ಕೊಂಡು ಕಾರ್ ಒಳಗಡೆ ಕುತ್ಕೊಂಡು ಅಳ್ತಾ ಇರ್ತೀನಿ, ನನ್ನ ಆಚೆ ಕರ್ಕೊಂಬಂದು ಬ್ಯಾನೆಟ್ ಮೇಲೆ ಕುಡಿಸ್ಕೊಂಡು ಕತ್ತಿ ಹಿಡಿತಾರೆ. ಸೊ ನನ್ನ ಫಸ್ಟ್ ಸೀನ್ ಅದು, ಅಳೋದು ಜೋರಾಗಿ ಅಳಬೇಕು, ಅದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗೆ ಮಾಡೋಕ್ಕೆ. ಅಳೋದಂತೂ ಅಳಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಅದು ನನಗೆ. ಸೊ ನೆನಪಿದೆ. ಓಕೆ, ಮೋಸ್ಟ್ ಮೆಮೊರೇಬಲ್ ಸೆಲ್ಫಿ? ಸೆಲ್ಫಿ ಯಾರ ಜೊತೆ ಮೆಮೊರೇಬಲ್? ನಾನು ಅಪ್ಪು ಸರ್ದು ಅಂಜನಿ ಪುತ್ರ ಶೂಟಿಂಗ್ ಹೋದಾಗ ಅವ್ರಿಗೆ ನಾನು ಮುತ್ತು ಕೊಟ್ಟಿದ್ದೆ. ನಾನು ಎತ್ಕೊಂಡಿದ್ರು ಅವರು, ನನಗೆ ಎತ್ಕೊಂಡು ಮುತ್ತು ಕೊಟ್ಟಿದ್ದೆ. ಆವಾಗ ಅದು ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಾನು ಇಷ್ಟು ತುಂಬ ಪುಟ್ಟ ಹುಡುಗಿ ಆವಾಗ ನಾನು ಸೆಲ್ಫಿ ತೊಗೊಂಡಿದ್ದೆ. ಆವಾಗ ಅದನ್ನು ಹೇಳಿದರು, ನೋಡಿ ಇಷ್ಟು ಚಿಕ್ಕ ಚಿಕ್ಕ ಹುಡುಗಿರಿಗೆಲ್ಲ ಹೆಂಗೆ ಎಷ್ಟು ಚೆನ್ನಾಗಿ ಸೆಲ್ಫಿಗಳು ತೊಗೋತಾರೆ ನೀವೆಲ್ಲ ಅಂತ ಹೇಳಿದರು. ಸೊ ಅದು ಮೆಮೊರೇಬಲ್. ಓಕೆ, ಥಿಯೇಟರಲ್ಲಿ ನೋಡಿದಂಥ ಮೊದಲ ಸಿನಿಮಾ? ಜಾಕಿ, ಅಪ್ಪು ಸರ್ದು ಜಾಕಿ ಸಿನಿಮಾ. ನನಗೆ ಅವಾಗ ಎಷ್ಟು ವರ್ಷ, ಒಂದು 5-6 ವರ್ಷ ಇರಬೇಕೇನೋ, ಬಟ್ ಅದೇ ಫಸ್ಟ್ ಸಿನಿಮಾ ಜಾಕಿ. ಓಕೆ, ಫೇವ್ರೇಟ್ ಸ್ಯಾಂಡಲ್ವುಡ್ ಆರ್ಟಿಸ್ಟ್ಸ್? ಸ್ಯಾಂಡಲ್ವುಡಲ್ಲಿರೋರು ಎಲ್ಲರೂ ಇಷ್ಟ ನನಗೆ. ಅಪ್ಪು ಸರ್, ದರ್ಶನ್ ಸರ್, ಸುದೀಪ್ ಸರ್, ಆಮೇಲೆ ಹೀರೋಯಿನ್ಸಲ್ಲಿ ನನಗೆ ರಚಿತಾರಾಮಕ್ಕ, ಆದಿತಿ ಪ್ರಭುದೇವಕ್ಕ, ಎಲ್ಲರೂ ಇಷ್ಟ. 3 ಆಲ್ ಟೈಮ್ ಫೇವ್ರೇಟ್ ಕನ್ನಡ ಮೂವೀಸ್? ನಾನು ಯಾವಾಗಲೂ ಸಿನಿಮಾ ಅದು ಬಂದರೆ ನೋಡೋದು, ಒಂದು ಅಪ್ಪು ಸರ್ದು ನಾನು ರಾಜಕುಮಾರ ಇಷ್ಟ ನನಗೆ. ಅದಾದಮೇಲೆ ರಾಜ್ಕುಮಾರ್ ಸರ್ದು ಕಸ್ತೂರಿ ನಿವಾಸ ಮೂವಿ. ಅದಾದಮೇಲೆ ನನಗೆ ಹಾರರ್ ಮೂವೀಸ್ ತುಂಬ ಇಷ್ಟ. ಆಪ್ತ ಮಿತ್ರ, ಆಪ್ತ ರಕ್ಷಕ, ಇದನ್ನು ಯಾವಾಗಲೂ ನೋಡ್ತಾ ಇರ್ತೀನಿ. ಇದು 3 ತುಂಬ ಸೌಂದರ್ಯ ಮಾಡಿದ್ದಾರೆ. ಸೊ ಆ ಮೂವಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ 3 ಮೂವಿ ಇಷ್ಟ. ಓಕೆ, ಸೊ ಕ್ರೇಜಿ ಆರ್ ಫನ್ನಿ ಫ್ಯಾನ್ ಮೂಮೆಂಟ್? ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಹೇಳೋದಂದರೆ, ಯಾವುದೋ ಒಂದು ಶೂಟಿಂಗ್ ಹೋಗಿದ್ವಿ, ಬಳ್ಳಾರಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಹೊಟ್ಟೆ ಹಸ್ವಾಗಿ ಅಲ್ಲೇ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ಯಾವುದೋ ಒಂದು ಸ್ಟಾಲ್ ಇತ್ತು, ಪಾನಿಪುರಿ ಬೇಲ್ಪುರಿನೋ ಅಥವಾ ಏನೋ ಒಂದು ರೋಡ್ ಸೈಡ್ ಗಾಡಿ ಇರತ್ತಲ್ಲ, ಅಲ್ಲಿ ಏನೋ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಎಲ್ಲ ತಿಂದ್ವಿ, ಎಲ್ಲ ಆರ್ಡರ್ ಮಾಡಿದ್ವಿ, ಎಲ್ಲ ತಿಂದ್ವಿ, ಚೆನ್ನಾಗಿತ್ತು. ಬಿಲ್ ಕೊಡೋಕೆ ಹೋದಾಗ ಬಿಲ್ ತೊಗೊಳ್ಳಿಲ್ಲ ಅವರು. ನೀವು ಒಂದೇ ಒಂದು ಸೆಲ್ಫಿ ಕೊಟ್ಬಿಡಿ ಮೇಡಮ್, ನನಗೆ ಬಿಲ್ಲೆಲ್ಲ ಬೇಡ, ನನಗೆ ದುಡ್ಡು ತೊಗೊಳ್ಳೋದೇ ಇಲ್ಲ, ಪ್ಲೀಸ್ ಅಂತ. ನನಗಂಗೆ ತಿಂದ್ಬಿಟ್ಟು ಬಿಲ್ ಕೊಡದೆ ಹಾಗೆ ಹೋಗಕ್ಕೆ ಒಂಥರ, ಇಲ್ಲ ನೀವು ತೊಗೊಳ್ಳಿ ಅಂದರೆ ಈಸ್ಕೊಳ್ಳೇ ಇಲ್ಲ ಅವ್ರ ದುಡ್ಡನ್ನ. ಇಲ್ಲ ನಿಮ್ದು ಒಂದು ಫೋಟೋ ಕೊಟ್ಬಿಟ್ರೆ ಸಾಕು, ನನ್ನ ಮನೆಯವ್ರು ಎಲ್ರಿಗೂ ತೋರಿಸ್ತೀನಿ, ಎಲ್ರಿಗೂ ಖುಷಿ ಆಗೋಗುತ್ತೆ, ಹಂಗೆ ಹಿಂಗೆ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಬಿಲ್ ತೊಗೊಳ್ಳಿಲ್ಲ ಅವರು. ಆಮೇಲೆ ಫೋಟೋ ಕೊಟ್ಬಿಟ್ಟು ನಮ್ಮ ಪಾಡಿಗೆ ಹೋದ್ವಿ. ಬಟ್ ಅದು ನನಗೆ ತುಂಬ ಕ್ರೇಜಿ ಅನಿಸುತ್ತೆ. ಅಂದರೆ ಹಿಂಗೆ ಜನ ಯಾರಾದ್ರು ಗುರ್ತಿಸಿದ್ರೆ ನಮ್ಗೆ ಎಲ್ಲಿ ಹೋದ್ರೂ ಈ ಊಟಕ್ಕೆ, ತಿಂಡಿಗೆ, ನೀರಿಗೆ ಕೊಡ್ತೇನೆ ಆಗಲ್ಲ. ಸೊ ಅದು ತುಂಬ ಕ್ರೇಜಿ ಅನಿಸ್ತು ನನಗೆ.